ನಮಸ್ಕಾರ. ನಾನು ನಿಮ್ಮ ರಾಘವೇಂದ್ರ ಕುಣಿಗಲ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನೊಂದು ಚಲನಚಿತ್ರದ ಟೀಸರ್ ನೋಡಿದೆ. ಆ ಚಲನಚಿತ್ರದ ಹೆಸರೇ ರಾವುತ ಅಂತ. ಮನುಷ್ಯನ ಬದುಕು 3 ದಿನ ಅಂತ ಹೇಳ್ತಾರೆ. ಹುಟ್ಟಕ್ಕೊಂದಿನ, ಬದುಕಕ್ಕೊಂದಿನ, ಸಾಯಕ್ಕೊಂದಿನ. ಆದರೆ ಈ ರಾವುತ ಚಲನಚಿತ್ರದಲ್ಲಿ 4ನೇ ದಿನದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನ ಆತ್ಮ ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಈ ಚಿತ್ರದ ಒಂದು ಕಾನ್ಸೆಪ್ಟ್. ಇದರ ಮೋಷನ್ ಪೋಸ್ಟರ್ ನೋಡಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಇದರ ಟೀಸರ್ ಅಂತೂ ಅದ್ಭುತವಾಗಿದೆ. ಈ ಚಲನಚಿತ್ರದ ನಿರ್ದೇಶಕರಾದ ಸಿದ್ದು ವಜ್ರಪ್ಪರವರು ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಅದರ ಎಫೆಕ್ಟ್ ನನಗೆ ಟೀಸರ್ ಅಲ್ಲೇ ಸಿಗ್ತಾ ಇದೆ. ಮತ್ತೆ ಈ ಚಲನಚಿತ್ರದ ನಿರ್ಮಾಣ ಬಂದು ಈರಣ್ಣ ಸುಭಾಷ್ ಬಡಗೇರ್ ಅಂತ. ಈ ಚಿತ್ರ ತುಂಬಾ ಯಶಸ್ಸು ಕಾಣಲಿ, ಶತದಿನೋತ್ಸವವನ್ನು ಆಚರಿಸಲಿ ಅಂತ ನಾನು ದೇವ್ರನ್ನ ಕೇಳ್ಕೊಂತೀನಿ. ಶ್ರೀಯುತ ನಮ್ಮ ದಿವಂಗತ ದ್ವಾರಕೀಶ್ ರವರು ಹೇಳ್ತಾ ಇರ್ತಾರೆ, ಹೊಸ ಪ್ರತಿಭೆಗಳು ಬೆಳಗಲಿ, ಕರ್ನಾಟಕದ ಕೀರ್ತಿ ಉಳಿಯಲಿ ಅಂತ. ಈ ರೀತಿ ಈ ಒಂದು ಚಲನಚಿತ್ರದಲ್ಲಿ ಎಲ್ಲ ಹೊಸಬರು ರಂಗ ಕಲಾವಿದರನ್ನ ಇಟ್ಕೊಂಡು ಈ ಚಲನಚಿತ್ರ ಮಾಡಿದ್ದಾರೆ. ಅವರೆಲ್ರಿಗೂ ಯಶಸ್ಸು ಸಿಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಮತ್ತು ನನಗೆ ಪರ್ಸನಲ್ ಆಗಿ ನನಗೆ ಇನ್ನೊಂದು ಖುಷಿ ಏನಂದ್ರೆ, ನಮ್ಮ ಕುಣಿಗಲಿನ ನರಸಿಂಹಮೂರ್ತಿ ಅವರು ಈ ಚಲನಚಿತ್ರದಲ್ಲಿ ಒಂದು ಅಭಿನಯ ಮಾಡಿದ್ದಾರೆ. ಅವ್ರಿಗೂ ಕೂಡ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.